ಅವರಿರೋ ಆ ಮನೆಗೆ ನನ್ನ ಮಗಳನ್ನ ನಾನು ಕೊಡೋಕ್ಕಾಗಲ್ಲಪ್ಪ. ನಾನು ಬಡವ ನಿಜ. ನನ್ನ ಹತ್ರ ಇರೋದನ್ನೆಲ್ಲ ನಾನು ಖರ್ಚು ಮಾಡಿ ನನ್ನ ಮಗಳಿಗೆ ಓದಿಸಿ ಅವಳನ್ನ ವಿದ್ಯಾವಂತರನ್ನಾಗಿ ಮಾಡಿದ್ದೀನಿ. ನನ್ನ ಮಗಳಿಗೆ ನಿಮ್ಮಂಥ ದೊಡ್ಡ ಕುಟುಂಬದ ಸಂಬಂಧ ಸಿಗದೆ ಹೋದರೂ ಪರವಾಗಿಲ್ಲ ಕಣಪ್ಪ. ಆದರೆ ಅವಳು ಸೊಸೆಯಾಗಿ ಹೋದ ಮೇಲೆ ಅವಳಿಗೆ ಯಾವ ತೊಂದರೆನೂ ಆಗದೆ ಇಡೀ ಜೀವನ ಅವಳು ಸಂತೋಷವಾಗಿ ಸುಖವಾಗಿದ್ಬಿಡ್ಬೇಕಪ್ಪ, ಅಷ್ಟೇ ನನ್ನ ಆಸೆ. ಏನಂತೆ? ತಾಳ್ಮೆ ತಾಳ್ಮೆ, ಇನ್ನು ಪೂರ್ತಿ ಹೇಳಿಲ್ಲ ನಾನು. ಸೂರ್ಯ, ನಿಮ್ಮ ತಂದೆ ದೇವ್ರಂತ ಮನುಷ್ಯ ಕಣಪ್ಪ. ನೀವು ಮಕ್ಕಳು ಅಷ್ಟೇ, ಎಲ್ಲ ತುಂಬ ಒಳ್ಳೆ ವ್ಯಕ್ತಿಗಳು. ಸೂರ್ಯ, ನೀನು ಅಷ್ಟೇ ಕಣಪ್ಪ. ಹೆಸರಿಗೆ ತಕ್ಕಂತೆ ಸೂರ್ಯನಂತ ಗುಣನೇ ಇಟ್ಕೊಂಡಿದ್ಯಾ. ಅತ್ತೆ, ಇವ್ರನ್ನ ಇವರೇ ಹೊಗಳ್ಕೋತಾ ಇದ್ದಾರೆ. ನೀವು ಸ್ವಲ್ಪ ಸೈಲೆಂಟ್ ಆಗಿರಿ, ನಾನು ಹೇಳೋದನ್ನ ಮಾತ್ರ ಕೇಳಿ. ಇವಾಗ ಕೇಶವ ಸ್ಪೀಕಿಂಗು, ಆಲ್ ಸೈಲೆಂಟ್. ಸೂರ್ಯ, ನೀನು ಮದುವೆ ಆಗಿರೋ ಹುಡುಗಿ ಕೂಡ ಚಿನ್ನದಂತೋಳಪ್ಪ, ಅಪರಂಜಿ. ರೀ, ಇದೆಲ್ಲ ಅವರೇ ಹೇಳಿದ್ದ ಅಥವಾ ಇವನ್ ಕ್ರಿಯೇಟಿವಿಟಿನ? ನಾನು ಹೇಳೋದೇನು ನೀವು ನಂಬೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಪ್ರೂಫ್ ಸಮೇತ ಬಂದಿದ್ದೀನಿ. ಕೇಳಿಸ್ತಾ ನೋಡಿ ಒಂದು ನಿಮಿಷ. ಸೂರ್ಯ, ನಿನ್ನ ಮದುವೆ ಆಗಿರೋ ಹುಡುಗಿ ತುಂಬ ಒಳ್ಳೆ ಹುಡುಗಿ, ಅಪ್ಟ ಬಂಗಾರ, ಅಪರಂಜಿ ಕಣಪ್ಪ ನಮ್ಮ ಮೀನಾ. ಅಂಥ ಹುಡುಗಿಗೆ ಕೊಡಬಾರದು ಕಷ್ಟ ಕೊಡ್ತಿದ್ದಾರೆ ನಿಮ್ಮ ತಾಯಿ. ಆ ಕಷ್ಟ ನನ್ನ ಮಗಳಿಗೆ ಬೇಡಪ್ಪ. ನನ್ನ ಮಗಳಿಗೆ ನಿಧಾನಕ್ಕೆ ಮದುವೆ ಆದರೂ ಪರವಾಗಿಲ್ಲ, ನಿಮ್ಮ ತಾಯಿ ಇರೋ ಮನೆಗೆ ಸೊಸೆಯಾಗಿ ಅವಳನ್ನು ಕಳಿಸೋದಿಲ್ಲ. ಹಾಗೇನಾದರೂ ಕಳಿಸಿದ್ರೆ ಟ್ರೈನ್ ಇಂಜಿನ್ಗೆ ಮೇಲಿಂದ ಮೇಲೆ ಇಜಿಲ್ ಹಾಕದಂಗೆ. ಸಾಕು ನಿಲ್ಸ ಸೂರ್ಯ. ಅಪ್ಪ, ಕೊನೆಯಲ್ಲಿ ಏನು ಹೇಳ್ದ ಅದನ್ನು ಹೇಳಪ್ಪ. ಒಂದು ನಿಮಿಷ. ಸೂರ್ಯ, ನಿಮ್ಮಪ್ಪ ನಿಮ್ಮಮ್ಮನ ಮದುವೆ ಆಗಿ ಪಡಬಾರದ ಕಷ್ಟ ಅನುಭವಿಸ್ತಾ ಇದ್ದಾನಪ್ಪ. ಅವನಿಗೆ ಆ ಮನೆಯಲ್ಲಿ ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ. ಏನು ಮಾಡೋಕ್ಕಾಗತ್ತೆ? ಅದೇ ನಿಮ್ಮಪ್ಪ ಏನಾದರೂ ಬೇರೆ ಯಾರನ್ನಾದರೂ ಮದುವೆ ಆಗಿದ್ದಿದ್ರೆ ತುಂಬ ಸುಖವಾಗಿರ್ತಾ ಇದ್ದಪ್ಪ. ಏನು ಮಾಡೋದು, ಎಲ್ಲ ಹಣೆ ಬರ. ನಿಮ್ಮ ತಾಯಿ ಇರೋ ಮನೇಲಿ ಅವನು ಇರಕ್ಕಾಗದೆ, ಆಳಕ್ಕಾಗದೆ, ಬಾಳಕ್ಕಾಗದೆ, ಬಿಡೋಕ್ಕೂ ಆಗದೆ. ಇದೆಲ್ಲ ನೀನೇ ತಾನೇ ಹೇಳ್ತಿರೋದು? ಸತ್ಯವಾಗ್ಲೂ ಇಲ್ಲ ಸಕ್ರೆ. ಇನ್ನೂ ಅವ್ರು ಏನೇನೇನೇನು ಹೇಳಿದ್ರು ಗೊತ್ತಾ, ಅದೆಲ್ಲ ಕೇಳಿಸ್ಕೊಂಡ್ಬಿಟ್ರೆ ಅಷ್ಟೇ. ನೀನು ನಾನೇನಾದರೂ ನಿನ್ನ ಜಾಗದಲ್ಲಿ ಇದ್ಬಿಟ್ಟಿದ್ರೆ ತೊಟ್ಟಿಲಿ ಮುಳುಗಿ ಪಾವನಾಗಿ ಹೋಗ್ತಾ ಇದ್ದೆ. ಕೊನೆಗೆ ಏನ್ ನಿರ್ಧಾರ ತಗೊಂಡ್ರು? ಅವ್ರ ಮಗಳನ್ನ ನಮ್ ರವಿಗೆ ಕೊಡ್ತಾರಾ ಇಲ್ವಾ? ಲೇ ಏನೇ ನಿನಗೆ ಸ್ಕಿಟ್ಟು ಅರ್ಥನೇ ಆಗಲಿಲ್ಲನೇ? ಸೂರ್ಯ, ನಿನ್ನ ತಮ್ಮ ರವಿ ಒಳ್ಳೆ ಹುಡುಗನೇ ಕಣಪ್ಪ. ಆದರೆ ನಿಮ್ಮ ತಾಯಿ ಅಷ್ಟೇ ಕಣಪ್ಪ. ನಿಮ್ಮಮ್ಮ ಅಷ್ಟೇ. ತಪ್ಪು ತಿಳ್ಕೊಳ್ಬೇಡಪ್ಪ. ನನ್ನ ಮಗಳನ್ನ ನೀನು ತಮ್ಮ ರವಿಗೆ ಕೊಡೋಕ್ಕಾಗೋದಿಲ್ಲ. ಆಹಾ, ನಾನ ಕಾಸು ಗತಿ ಇಲ್ಲ, ಅವನು ನನ್ನ ಬಗ್ಗೆ ಈ ರೇಂಜಿಗೆ ಮಾತಾಡಿದ್ದಾನ?
ಅಲ್ಲ ಅವ್ರ ಮಗಳಿಗೆ ನಾನು ಏನ್ ತೊಂದರೆ ಕೊಟ್ಟಿದ್ದೀನಿ ಅವ್ನು ಹೀಗೆಲ್ಲ ಹೇಳಿದ ನನ್ನ ಬಗ್ಗೆ. ಗೊತ್ತಿಲ್ಲ, ಆದರೆ ಈ ಮದುವೆ ಅಂತೂ ನಡೆಯೋದಿಲ್ಲ. ಖುಷಿಯಾಗಿರ್ಬೇಕಲ್ಲ ಈಗ. ಲೇ ಅಪ್ಪ ರವಿ, ನೋ ಸಾರಿ ಕಣೋ, ಸಾರಿ. ನಿನ್ನ ಮದುವೆ ಕ್ಯಾನ್ಸಲ್ ಆಗೋಯ್ತು. ಥ್ಯಾಂಕ್ಸ್ ಕಣ. ಏನಂದೆ? ಏನಿಲ್ಲಪ್ಪ. ಅತ್ತೆ, ಅವ್ರು ಯಾಕೆ ನಿಮ್ಮ ಬಗ್ಗೆ ಹಾಗೆ ಮಾತಾಡಿದ್ದಾರೆ? ನಾನು ಈ ಮನೆ ಸೊಸೆನೆ, ನೀವು ನನ್ನ ಚೆನ್ನಾಗೇ ನೋಡ್ಕೋತಿದ್ದೀರಾ. ಹಾ, ಹಂಗ್ ಕೇಳಮ್ಮ. ಅದೆಲ್ಲ ಅವ್ರ ಕಣ್ಣಿಗೆ ಕಾಣಲ್ಲ. ಪಾರ್ಲರ್ಗೆ ನೀನ್ ನನ್ನ ಹೆಸರಿಟ್ಟು ನನಗ್ ಮರ್ಯಾದೆ ಜಾಸ್ತಿ ಮಾಡಿದ್ಯಾ, ಆ ವಿಮಾನ ನಿನಗಿದೆ. ಆದ್ರೆ ಅದೆಲ್ಲ ಇಲ್ಲಿ ಕೆಲವ್ರಿಗೆ ಅರ್ಥನೇ ಆಗೋದಿಲ್ಲ. ಅವ್ರ ಬಾಯಿಗೆ ಬಂದಂಗೆ ನನ್ನ ಬಗ್ಗೆ ಮಾತಾಡ್ಕೊಂಡು ತಿರ್ಗಾಡ್ತಿದ್ದಾರೆ. ಏನ್ ಮಾಡಕ್ಕಾಗತ್ತೆ? ಹೌದೌದೌದೌದೌದು, ನೀವು ದೊಡ್ಡ ಸೆಲೆಬ್ರಿಟಿ ನೋಡಿ ನಿಮ್ಮ ಬಗ್ಗೆ ಮಾತಾಡ್ತಾ ಓಡಾಡ್ಕೊಂಡಿದ್ದೀವಿ ನಾವು. ಮಾಡಕ್ಕೆ ಬೇರೆ ಕೆಲಸ ಇಲ್ಲ ನಾನು. ಅಪ್ಪ, ನೀನೊಂದ್ಸರಿ ಕೇಶವ ಅಂಕಲ್ಗೆ ಫೋನ್ ಮಾಡಿ ಮಾತಾಡಬೇಕಿತ್ತು. ಬೇಡ ಕಣ, ಅವನು ಒಂದ್ಸಲಿ ಬೇಡ ಅಂತ ಹೇಳಿದ್ಮೇಲೆ ನಾವು ಮತ್ತೆ ಮತ್ತೆ ಅವನು ಕೇಳೋದು ಚೆನ್ನಾಗಿರೋಣ. ಆ್ಯಕ್ಚುಲಾಗಿ ಅವಳ ಮಗಳನ್ನ ಮೊದಲು ನಿನಗೇ ತಂದ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಹೌದಪ್ಪ? ಅಪ್ಪ ಏನಪ್ಪ ನೀನು ಈ ವಿಷಯ ನನಗೆ ಮುಂಚೆನೇ ಹೇಳಿರಲಿಲ್ಲ. ಹಾಗಾದರೆ ಈ ಕಳ್ಳ ಮನೋಜ ಓಡೋಗಿರಲಿಲ್ಲ ಅಂದಿದ್ರೆ ಕೇಶವ ಅಂಕಲ್ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡ್ತಾ ಇದ್ರಾ? ಏ ಅಪ್ಪ, ಆ ಹುಡುಗಿನೇ ಮದುವೆ ಆಗಿದ್ದಿದ್ರೆ ನನ್ನ ಜೀವನ ಹೆಂಗಿರ್ತಾ ಇತ್ತು ಅಂತ ಯೋಚನೆ ಮಾಡ್ತಾ ಇದ್ದೆ ಕಣಪ್ಪ. ಅದೇ ಇಲ್ಲಪ್ಪ, ಆದರೂ ನಮ್ಮ ಮೀನಾ ಮಾಡೋ ಪೂರಿ ಸಾಗು ಮುಂದೆ ಎಲ್ಲ ಝೀರೋ. ಆಹಾ, ಈ ಪೂರಿ ಸಾಗು ಮಾತ್ರ ಮಾರ್ವಲೆಸ್, ಫ್ಯಾಂಟಾಸ್ಟಿಕ್, ಸೂಪರ್, 5th ಡೈಮೆನ್ಷನ್. ಆಹಾ, ಏನು ಹೇಳ್ತೀಯ? ಹಸ್ವು ಅಂತ ಫೋನ್ ಮಾಡಿದೆ ಅಷ್ಟೇ. ಮನೆಗೆ ಕರ್ಸ್ಬಿಟ್ಟು ವೆರೈಟಿ ಅಡುಗೆ ಮಾಡೆಲ್ಲ ಬಡಿಸ್ಬಿಟ್ಟು ನನಗೆ ವಾಟಗಳು ತುಂಬೋಯ್ತು. ಅಯ್ಯೋ, ಏನು ಹೇಳ್ತೀಯ? ಇವಳನ್ನು ಮದುವೆ ಆಗದೆ ಹೋಗಿದ್ದಿದ್ರೆ ಅದೆಲ್ಲ ಮಿಸ್ ಆಗೋಗ್ಬಿಡ್ತಿತ್ತಪ್ಪ. ಪಾಪ ಆ ಹುಡುಗಿನೂ ಮುದ್ದಾಗಿದ್ಲು ಅಲ್ವಾ? ಕನ್ನಡಕ ಕೊಡು. ಓಹೋ ಸಾರಿ. ಕೇಶವನ ಮನೆಗೆ ನಾನು ಹೋಗದೆ ನಿನ್ನನ್ನು ಕಳಿಸಿದ್ದು ಒಳ್ಳೆಯದೇ ಆಯಿತು. ನಾನು ಕೇಳಿದ್ದಿದ್ರೆ ನನ್ನ ಮಾತು ಕಟ್ಟಿಬಿದ್ದು ಆಗಲ್ಲ ಅಂತ ಅವ್ನಿಗೆ ಹೇಳೋಕ್ಕಾಗ್ತಾ ಇರಲಿಲ್ಲ. ಆದರೆ ಆ ಒತ್ತಡಕ್ಕೆ ಸಿಕ್ಕಿಬಿದ್ದು ಅದೆಷ್ಟು ಅನುಭವಿಸ್ತಾ ಇದ್ನೋ ಏನೋ. ಬಂದ ಕೇಳಕ್ಕೆ ಹೋಗಿ ನಮ್ಮಿಬ್ಬರದ್ದು ಅಷ್ಟು ಪವಿತ್ರವಾದ ಸ್ನೇಹ ಹಾಳಾಗೋಗ್ತಿತ್ತೇನೋ ಅಂತ ಈಗ ಅನ್ಸೋಕ್ಕೆ ಶುರುವಾಗಿದೆ.